ಸ್ಟ್ಯಾನ್ಫರ್ಡ್ MBA ಡಿಗ್ರಿಗೆ 2.15 ಕೋಟಿ, MITನಲ್ಲಿ 2.08 ಕೋಟಿ, ಮಿಶಿಗನ್ MBA ಡಿಗ್ರಿ 1.29 ಕೋಟಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತೀಯರು ತಮ್ಮ ರಿಟೈರ್ಮೆಂಟ್ ಸೇವಿಂಗ್ಸ್ ಅಲ್ಲಿ 60% ಹೆಚ್ಚಿನ ಹಣವನ್ನ ತಮ್ಮ ಮಕ್ಕಳ ವಿದೇಶಿ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಿದ್ದಾರೆ ಅನ್ನೋ ಪೋಸ್ಟ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ಚರ್ಚೆ ಆಯಿತು. ಅದೇ ಟೈಮ್ನಲ್ಲಿ ಪ್ರತಿಷ್ಠಿತ ಅಮೆರಿಕನ್ ಯುರೋಪಿಯನ್ ಯೂನಿವರ್ಸಿಟಿಗಳಲ್ಲಿ MBA ಡಿಗ್ರಿ ಪಡ್ಕೊಳ್ಳೋಕೆ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ಇರೋದನ್ನ ಕೂಡ ಒಂದಷ್ಟು ರಿಪೋರ್ಟ್ಸ್ ಹೇಳ್ತಾ ಇವೆ. ಜನ ಸಾಲ ಮಾಡಿ ತಮ್ಮ ಮಕ್ಕಳನ್ನ ವಿದೇಶಗಳಿಗೆ ಕಳಿಸ್ತಿರೋದನ್ನ ಇಲ್ಲಿ ನೋಡ್ಬೋದು. ಹಾಗಿದ್ರೆ ವಿದೇಶಗಳಲ್ಲಿ ಎಜುಕೇಶನ್ ಪಡ್ಕೊಳ್ಳೋಕೆ ನಿಜಕ್ಕೂ ಎಷ್ಟು ಖರ್ಚಾಗುತ್ತೆ? ಸ್ಟಡಿ ಇನ್ ಅಬ್ರಾಡ್, ವಿದೇಶಿ ವಿವಿಗಳಲ್ಲಿ ಸೀಟ್ ತಗೊಳ್ಳೋಕೆ ಯಾವೆಲ್ಲ ಪರೀಕ್ಷೆಗಳನ್ನ ಬರೀಬೇಕು? SAT, MCAT, TOEFL ಪರೀಕ್ಷೆಗಳ ಮಹತ್ವ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ವಿದೇಶಿ MBA ಡಿಗ್ರಿಗಳಿಗೆ ಕೋಟಿ ಖರ್ಚು. ಸ್ನೇಹಿತರೆ, ಐವಿ ಲೀಗ್ ಯೂನಿವರ್ಸಿಟಿಗಳನ್ನ ಸೇರಿದಂತೆ ಅಮೆರಿಕದ ಯಾವುದೇ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಮ್ಯಾನೇಜ್ಮೆಂಟ್ ಡಿಗ್ರಿ ಮಾಡಬೇಕು ಅಂತಿರೋರು ಮಿನಿಮಮ್ 1.5 ಕೋಟಿ ರೂಪಾಯಿ ರೆಡಿ ಮಾಡ್ಕೋಬೇಕು. ಯಾಕೆ ಅಂತ ಹೇಳ್ತೀವಿ. ಈ ಕ್ಷಣಕ್ಕಿದು. ಇನ್ನು 10 ವರ್ಷ ಬಿಟ್ಟ ಮೇಲೆ ಬಿಡೋಣ ಎಷ್ಟಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಕ್ಷಣಕ್ಕೆ ಇದು. ಐವಿ ಲೀಗ್ ಯೂನಿವರ್ಸಿಟಿಗಳು ಯಾವ್ದು? ಹಾರ್ವರ್ಡ್, ಪ್ರಿನ್ಸ್ಟನ್, ಕೊಲಂಬಿಯಾ, ಬ್ರೌನ್, ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ಸೇರಿ 8 ಟಾಪ್ ಅಮೆರಿಕನ್ ಯೂನಿವರ್ಸಿಟಿಗಳು. ಇವುಗಳಲ್ಲಿ ಮ್ಯಾನೇಜ್ಮೆಂಟ್ ಡಿಗ್ರಿ ಅಂದ್ರೆ MBA ಡಿಗ್ರಿಯ ಸರಾಸರಿ ಟ್ಯೂಷನ್ ಫೀಸ್ ವರ್ಷಕ್ಕೆ $82,000 ಇದೆ. ರೂಪಾಯಿ ಲೆಕ್ಕಕ್ಕೆ ನೋಡಿದ್ರೆ ಇವಾಗಿನ ಕನ್ವರ್ಷನ್ ರೇಟ್ ಪ್ರಕಾರ, ಡಾಲರ್ ಮುಂದೆ ರೂಪಾಯಿ ಬೆಲೆ ಪ್ರಕಾರ ನಾವು ನೋಡಿದ್ರೆ 71 ಲಕ್ಷ ರೂಪಾಯಿ ಆಗುತ್ತೆ. 2 ವರ್ಷಕ್ಕೆ ಹತ್ತತ್ರ 1.5 ಕೋಟಿ ರೂಪಾಯಿ ಹತ್ರ ಹೋಗ್ಬಿಡುತ್ತೆ. ಇದಾದ್ಮೇಲೆ ಅಮೆರಿಕದಲ್ಲಿ ನಿಮಗೆ ಮ್ಯಾಂಡೇಟರಿ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು, ಸ್ಟೂಡೆಂಟ್ ಸರ್ವಿಸ್ ಫೀಸ್ ಕಟ್ಟಬೇಕು, ಟೆಕ್ನಾಲಜಿ ಫೀಸ್ ಅಂತ ಇರುತ್ತೆ, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಫೀಸ್ ಅಂತ ಇದೆ. ಈ ಫೀಸ್ಗಳ ಜೊತೆಗೆ ಜೀವನ ವೆಚ್ಚ, ವಸತಿ, ಹೆಲ್ತ್ ಫೆಸಿಲಿಟಿಗಳನ್ನ ಯೂನಿವರ್ಸಿಟಿನೇ ಕೊಟ್ಟು ಅದಕ್ಕೆ ಚಾರ್ಜ್ ಕೂಡ ತಗೊಳುತ್ತೆ. ಇವೆಲ್ಲವನ್ನ ಸೇರಿ ವರ್ಷಕ್ಕೆ $48,000 ಬೇಕು. 2 ವರ್ಷಕ್ಕೆ $96,000. ಇದನ್ನ ಟ್ಯೂಷನ್ ಫೀಸ್ ಜೊತೆ ಸೇರಿಸಿದ್ರೆ ಹತ್ತತ್ರ 2.5 ಕೋಟಿ ತನಕ ಹೋಗ್ಬಿಡುತ್ತೆ. ಇದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಲೆಕ್ಕಾಚಾರ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಟ್ಯೂಷನ್ ಫೀಸ್ ಇಂದ ಹಿಡಿದು ಎಲ್ಲ ಚಾರ್ಜ್ಗಳು ವೇರಿ ಆಗ್ತವೆ. ಅದರಲ್ಲೂ ಮದುವೆ ಆಗಿರೋರ ಲಿವಿಂಗ್ ಎಕ್ಸ್ಪೆನ್ಸಸ್, ಹೌಸಿಂಗ್ ಖರ್ಚುಗಳು ಜಾಸ್ತಿ ಇರುತ್ತೆ. ಮ್ಯಾಸಚ್ಯೂಸೆಟ್ಸ್ನ MIT ಸ್ಲೋವನ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ MBA ಖರ್ಚು 2 ಕೋಟಿ ದಾಟಿ ಹತ್ತತ್ರ 2.25 ಕೋಟಿ ಆಗುತ್ತೆ. ಮಿಶಿಗನ್ ಯೂನಿವರ್ಸಿಟಿಯ ಬ್ರಾಡ್ ಕಾಲೇಜ್ ಆಫ್ ಬಿಸ್ನೆಸ್ನಲ್ಲಿ ಹತ್ತತ್ರ 1.5 ಕೋಟಿ ಆಗುತ್ತೆ. ಮಿನೆಸೋಟಾ ಯೂನಿವರ್ಸಿಟಿಯ ಕಾರ್ಲ್ಸನ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಹತ್ತತ್ರ 1.5 ಕೋಟಿ ರೂಪಾಯಿ ಆಗುತ್ತೆ. ಇದರ ಜೊತೆಗೆ ಈ ಯೂನಿವರ್ಸಿಟಿಗಳಲ್ಲಿ ಸೀಟ್ ತಗೊಳ್ಳೋದೇನು ಈಸಿ ಅಲ್ಲ. ಒಂದಷ್ಟು ಮ್ಯಾಂಡೇಟರಿ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಬೇಕಾಗತ್ತೆ. MBA ನಿಂದ ಹಿಡಿದು ಮೆಡಿಕಲ್, ಲಾ ಸೀಟ್ಗಳಿಗೆ ಯಾವ್ಯಾವ ಪರೀಕ್ಷೆಗಳನ್ನ ಕ್ಲಿಯರ್ ಮಾಡಬೇಕು ಅಂತ ನಾವೀಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ NRI ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೂಡ ನಾವು ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಜಗತ್ತಿನ ಬೇರೆ ಬೇರೆ ಮೂಲೆಯಲ್ಲಿರೋ NRIಗಳಿಗೆ ಭಾರತದಲ್ಲಿರೋ ಅವರ ತಂದೆ ತಾಯಿ ಕುಟುಂಬಸ್ಥರ ಮೆಡಿಕಲ್ ಎಮರ್ಜೆನ್ಸಿಗೆ ಟೈಮ್ ಕರೆಕ್ಟ್ ಆಗಿ ಸ್ಪಂದಿಸೋಕೆ ಕಷ್ಟ ಆಗ್ಬೋದು. ಆದ್ರೆ NRIಗಳು ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ತಗೊಳ್ಳೋದ್ರಿಂದ ಇದಕ್ಕೆಲ್ಲ ಸೊಲ್ಯೂಷನ್ ಹುಡುಕಬಹುದು. ಕೇವಲ ಪೇಪರ್ ವರ್ಕ್ ಅಂತಲ್ಲ, NRI ಕುಟುಂಬಸ್ಥರ ಹಾಸ್ಪಿಟಲ್ ಅಡ್ಮಿಷನ್ ಇಂದ ಹಿಡಿದು ಎಲ್ಲಾ ಮೆಡಿಕಲ್ ಹಾಗೂ ನಾನ್ ಮೆಡಿಕಲ್ ಸರ್ವಿಸಸ್ ಅನ್ನ ನಾವು ಕೊಡ್ತೀವಿ, ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಅಂತ ಪಾಲಿಸಿ ಬಜಾರ್ ಹೇಳ್ತಾ ಇದೆ. ಪ್ರತಿಯೊಬ್ಬ ಪಾಲಿಸಿ ಹೋಲ್ಡರ್ಗೂ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. NRI ಕೇರ್ ಅನ್ನೋ ಕಾಂಪ್ರಹೆನ್ಸಿವ್ ಹೆಲ್ತ್ ಕೇರ್ ಪ್ರೋಗ್ರಾಮ್ NRIಗಳಿಗೆ 24/7 ಸಪೋರ್ಟ್ ಕೊಡುತ್ತೆ. ನಿಮ್ಮ ಪೋಷಕರ ಇಡೀ ಹೆಲ್ತ್ ಕೇರ್ ಜರ್ನಿಯಲ್ಲಿ, ಅಂದ್ರೆ ಯಾವ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅನ್ನೋ ಪ್ರೀ ಹಾಸ್ಪಿಟಲೈಸೇಷನ್ ಪ್ಲಾನಿಂಗ್ ನಿಂದ ಹಿಡಿದು ಡಾಕ್ಟರ್ ಅಪಾಯಿಂಟ್ಮೆಂಟ್, ಅಡ್ಮಿಷನ್, ಲ್ಯಾಬ್ ಟೆಸ್ಟ್, ಡಿಸ್ಚಾರ್ಜ್ ಆದ್ಮೇಲೆ ಏನೇನು ಪ್ರೊಸೀಜರ್ಸ್ ಇರುತ್ತೆ, ಇನ್ಶೂರೆನ್ಸ್ ಕ್ಲೇಮ್ ಪ್ರಾಸೆಸ್, ಟ್ರಾವೆಲ್ ಅರೇಂಜ್ಮೆಂಟ್, ಡೈಲಿ ಅಸಿಸ್ಟೆಂಟ್, ಎಲ್ಲ ಸರ್ವಿಸ್ಗಳನ್ನ ಕೂಡ ಇವರು ಥ್ರೂನೇ ಮಾಡ್ಕೋಬಹುದು ಅಂತ ಪಾಲಿಸಿ ಬಜಾರ್ ಹೊಸ ಸರ್ವಿಸಸ್ ಅನ್ನ ಲಾಂಚ್ ಮಾಡಿದೆ. ಕ್ಲೇಮ್ ಮಾಡುವಾಗ ಏನಾದರೂ ಡಿಸ್ಪ್ಯೂಟ್ಸ್ ಎದುರಾದರೂ ಕೂಡ ಒಂದು ಡೆಡಿಕೇಟೆಡ್ ಟೀಮ್ ಆ ಸಮಸ್ಯೆ ಬಗೆಹರಿಸಿಕೊಡೋಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಭಾರತದ 100ಕ್ಕೂ ಅಧಿಕ ನಗರಗಳಲ್ಲಿ ಸಿಗ್ತಾರೆ. ಆನ್ ಗ್ರೌಂಡ್ ಕ್ಲೇಮ್ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ಗ್ಲೋಬಲ್ ಕ್ಲೇಮ್ಗೂ ಅಸಿಸ್ಟ್ ಮಾಡ್ತಾರೆ. ನಿಮ್ಮ ಕುಟುಂಬಸ್ಥರು ಡಯಾಬಿಟಿಕ್ ಆಗಿರಲಿ, BP ಸಮಸ್ಯೆ, ಹಾರ್ಟ್ ಪೇಷಂಟ್ ಇರಲಿ, ಎಲ್ರಿಗೂ ಪಾಲಿಸಿ ಬಜಾರ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಸಿಗ್ತವೆ. ತಗೊಂಡಾಗ NRIಗಳಿಗೆ ಈ ಎಲ್ಲ ಬೆನಿಫಿಟ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ, ಎಕ್ಸ್ಟ್ರಾ ನಾವು ಕೇರ್ ತಗೋತಾ ಇದ್ದೀವಿ ಅಂತ ಪಾಲಿಸಿ ಬಜಾರ್ ಹೇಳ್ತಾ ಇದೆ. ಎಲ್ಲ ರೀತಿಯ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ನೀವು ಪ್ಲಾನ್ಗಳನ್ನು ಬೈ ಮಾಡಬಹುದು.
ವೇಟಿಂಗ್ ಪೀರಿಯಡ್ ಕಮ್ಮಿ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ ನಿಮಗೆ ಆಡ್ ಆನ್ ತರ. ಹೆಚ್ಚಿನ ಜನರಿಗೆ ಯಾವುದೇ ಮೆಡಿಕಲ್ ಟೆಸ್ಟ್ ಬೇಡದೇ ಇರೋದ್ರಿಂದ ಎನ್ಆರ್ಐಗಳು ವಿದೇಶದಲ್ಲೇ ಕೂತ್ಕೊಂಡು ರಿಮೋಟ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಅನ್ನ ತಗೋಬಹುದು ಅಂತ ಪಾಲಿಸಿ ಬಜಾರ್ ಹೇಳ್ತಾ ಇದೆ. ಅಲ್ಲದೆ ಎನ್ಆರ್ಐಗಳಿಗೆ GST ಅಪ್ಲೈ ಆಗೋದಿಲ್ಲ. ಸೊ ಪ್ರೀಮಿಯಂಗಳ ಮೇಲೆ GST ರಿಫಂಡ್ ಕ್ಲೇಮ್ ಮಾಡ್ಕೋಬಹುದು. ಜೊತೆಗೆ ಪಾಲಿಸಿ ಬಜಾರ್ನಲ್ಲಿ ಪ್ಲಾನ್ ಖರೀದಿ ಮಾಡಿದ್ರೆ ಎಕ್ಸ್ಟ್ರಾ 25% ಡಿಸ್ಕೌಂಟ್ ಸಿಗುತ್ತೆ. ಹಾಗಾಗಿ ಭಾರತದ ರೆಸಿಡೆಂಟ್ಗಳಿಗಿಂತ ತುಂಬಾ ಕಮ್ಮಿ ಬೆಲೆಗೆ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳು ಸಿಗ್ತವೆ. ಸೊ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಎನ್ಆರ್ಐಗಳು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಎನ್ಆರ್ಐ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 160 ದೇಶಗಳ ಪ್ರವೇಶಾತಿಗೆ ಬೇಕು TOEFL ಕ್ಲಿಯರೆನ್ಸ್. ವಿದೇಶಿ ವ್ಯಾಸಂಗ ಮಾಡೋ ಬಯಸೋ ನಾನ್ ನೇಟಿವ್ ಇಂಗ್ಲಿಷ್ ಸ್ಪೀಕಿಂಗ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಇಂಗ್ಲಿಷ್ ಮಾತೃಭಾಷೆ ಅಲ್ಲದೆ ಇರೋರಿಗೆ ಎಜುಕೇಶನಲ್ ಟೆಸ್ಟಿಂಗ್ ಸರ್ವಿಸಸ್ ಅನ್ನೋ ಸಂಸ್ಥೆ TOEFL ಪರೀಕ್ಷೆ ನಡೆಸುತ್ತೆ. ಇದು ಜಾಗತಿಕವಾಗಿ ಮಾನ್ಯತೆ ಹೊಂದಿರೋ ಸಂಸ್ಥೆ. TOEFL ಅಂದ್ರೆ ಟೆಸ್ಟ್ ಆಫ್ ಇಂಗ್ಲಿಷ್ ಆಸ್ ಎ ಫಾರಿನ್ ಲ್ಯಾಂಗ್ವೇಜ್ ಅಂತ. UK, ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ ಸೇರಿದಂತೆ 190 ರಾಷ್ಟ್ರದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ತಗೊಳ್ಳೋಕೆ ಈ ಪರೀಕ್ಷೆ ಕ್ಲಿಯರ್ ಆಗಿರೋದು ಬೇಸಿಕ್ ರಿಕ್ವೈರ್ಮೆಂಟ್. ಇದರ ಸ್ಕೋರ್ಗಳು 2 ವರ್ಷ ವ್ಯಾಲಿಡ್ ಇರ್ತವೆ. ಆ ಅವಧಿಯಲ್ಲಿ ಯಾವುದೇ ಯೂನಿವರ್ಸಿಟಿಯಲ್ಲಿ MBA ಅಡ್ಮಿಷನ್ ತಗೋಬಹುದು. ಈ ಪರೀಕ್ಷೆ ತಗೊಳ್ಳೋಕೆ ಹೈಸ್ಕೂಲ್ ಡಿಪ್ಲೊಮಾ ಇದ್ರೆ ಸಾಕು. ಆನ್ಲೈನ್ ಹಾಗೂ ಆಫ್ಲೈನ್ ನಲ್ಲಿ ಈ ಎಕ್ಸಾಮ್ ತಗೋಬಹುದು. ಸದ್ಯ ಭಾರತದಲ್ಲಿ TOEFL ಎಕ್ಸಾಮ್ ಫೀಸ್ 16,900 ರೂಪಾಯಿ ಇದೆ. ಇದಲ್ಲದೆ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ಅಂತ ಕರೆಸ್ಕೊಳ್ಳೋ ಆಸ್ಟ್ರೇಲಿಯಾ, UK, ಕೆನಡಾ ಮತ್ತು ನ್ಯೂಜಿಲೆಂಡ್ ಯೂನಿವರ್ಸಿಟಿಗಳು IELTS ಪರೀಕ್ಷೆ ಅಥವಾ IELTS ಪರೀಕ್ಷೆಯ ಕ್ಲಿಯರೆನ್ಸ್ ಕೇಳ್ತವೆ. IELTS ಅಂದ್ರೆ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅಂತ. ಈ ಪರೀಕ್ಷೆನ ಕೂಡ ಆನ್ಲೈನ್ ಆಫ್ಲೈನ್ ಎರಡೂ ರೀತಿ ತಗೋಬಹುದು. ಪಾಯಿಂಟ್ಸ್ 2 ವರ್ಷಗಳವರೆಗೆ ವ್ಯಾಲಿಡ್ ಇರ್ತವೆ. ಇದರ ಎಕ್ಸಾಮ್ ಫೀಸ್ ಸದ್ಯ 17,000 ರೂಪಾಯಿ ಇದೆ. SAT, ACT, MCAT, LSAT ಪರೀಕ್ಷೆಗಳು. ವೈದ್ಯಕೀಯ ಶಿಕ್ಷಣಕ್ಕೆ ಭಾರತದಲ್ಲಿ ನೀಟ್ ಪರೀಕ್ಷೆ ಮ್ಯಾಂಡೇಟರಿ ಇರೋ ರೀತಿ ಅಮೆರಿಕ, ಕೆನಡಾಗಳಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡ್ಕೋಬೇಕು ಅಂದ್ರೆ MCAT ಅಥವಾ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಟೆಸ್ಟ್ ಕ್ಲಿಯರ್ ಮಾಡೋದು ಕಡ್ಡಾಯ. ಅಸೋಸಿಯೇಷನ್ ಆಫ್ ಅಮೆರಿಕನ್ ಮೆಡಿಕಲ್ ಕಾಲೇಜಸ್ ಈ ಪರೀಕ್ಷೆ ನಡೆಸುತ್ತೆ. ಈ ಪರೀಕ್ಷೆ ಸ್ಕೋರ್ಗೆ 2 ವರ್ಷ ವ್ಯಾಲಿಡಿಟಿ ಇರುತ್ತೆ. ಇದರ ರಿಜಿಸ್ಟ್ರೇಷನ್ ಫೀಸ್ ಸದ್ಯ 27,060 ರೂಪಾಯಿ ಇದೆ. ಉಳಿದಂತೆ ಯುರೋಪಿಯನ್ ಕಾಲೇಜುಗಳಿಗೆ ಭಾರತದ ನೀಟ್ ಪರೀಕ್ಷೆ ಸಾಕು. ಯುರೋಪ್ ಹಾಗೂ ಆಸ್ಟ್ರೇಲಿಯಾದ ಕೆಲ ಯೂನಿವರ್ಸಿಟಿಗಳು UCAT, MCAT, GAMSAT ಕ್ಲಿಯರೆನ್ಸ್ ಕೇಳಬಹುದು. UCAT ಅಂದ್ರೆ ಯೂನಿವರ್ಸಿಟಿ ಕ್ಲಿನಿಕಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. MCAT ಅಂದ್ರೆ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಟೆಸ್ಟ್. ಹಾಗೆ GAMSAT ಅಂದ್ರೆ ಗ್ರಾಜ್ಯುಯೇಟ್ ಆಸ್ಟ್ರೇಲಿಯನ್ ಮೆಡಿಕಲ್ ಸ್ಕೂಲ್ ಅಡ್ಮಿಷನ್ಸ್ ಟೆಸ್ಟ್ ಅಂತ. ಭಾರತದ ಮೆಡಿಕಲ್ ಆಸ್ಪೈರೆಂಟ್ಸ್ ಪ್ರತಿ ವರ್ಷ 24 ರಿಂದ 25 ಲಕ್ಷ ಇರ್ತಾರೆ. ಸೊ ಕೆಲವರು ಅನಿವಾರ್ಯವಾಗಿ ಫಾರಿನ್ ಕಾಲೇಜಸ್ಗೆ ಹೋಗ್ತಾರೆ. UKನಲ್ಲಿ ವಾರ್ಷಿಕ ಟ್ಯೂಷನ್ ಫೀಸ್ 20 ರಿಂದ 50,000 ಯೂರೋಸ್ ಇದೆ. ಅಂದ್ರೆ ವರ್ಷಕ್ಕೆ ಆಲ್ಮೋಸ್ಟ್ 50 ಲಕ್ಷ ರೂಪಾಯಿ. ಇದು ಕೇವಲ ಟ್ಯೂಷನ್ ಫೀಸ್. ಅಮೆರಿಕದಲ್ಲಿ 50 ಲಕ್ಷ ರೂಪಾಯಿ ದಾಟುತ್ತೆ. ಚೈನಾ ಸ್ವಲ್ಪ ಅಫೋರ್ಡೆಬಲ್, 5 ರಿಂದ 8.3 ಲಕ್ಷ ರೂಪಾಯಿ. ಕೆರಿಬಿಯನ್ ಮೆಡಿಕಲ್ ಸ್ಕೂಲ್ಗಳಲ್ಲಿ ಒಂದು ಸೆಮಿಸ್ಟರ್ಗೆ 13 ರಿಂದ 21 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಗೇನ್ ಇವೆಲ್ಲ ಕೇವಲ 1 ವರ್ಷದ ಟ್ಯೂಷನ್ ಫೀಸ್. ಫಿಲಿಪೈನ್ಸ್ನಲ್ಲಿ ಇಡೀ ಕೋರ್ಸ್ಗೆ 30 ರಿಂದ 40 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಲಿವಿಂಗ್ ಕಾಸ್ಟ್ ಬೇರೆಲ್ಲ ಚಾರ್ಜ್ ಅನ್ನ ಸೇರಿಸಿದ್ರೆ ಬೇರೆ ಯಾವುದೇ ದೇಶದಲ್ಲಾದರೂ ಮಿನಿಮಮ್ 1 ಕೋಟಿ, ಮ್ಯಾಕ್ಸಿಮಮ್ 10-20 ಕೋಟಿ ರೂಪಾಯಿ ತನಕ ಖರ್ಚಾಗಬಹುದು. ಇನ್ನು ವಿದೇಶಗಳಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ UG ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಮ್ಗಳನ್ನ ತಗೊಳ್ಳೋಕೆ SAT ಅಥವಾ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಕ್ಲಿಯರ್ ಮಾಡಬೇಕಾಗುತ್ತೆ. ವರ್ಷ ಪೂರ್ತಿ ಹಲವು ಬಾರಿ ಈ ಪರೀಕ್ಷೆ ನಡೆಯುತ್ತೆ. 5 ವರ್ಷಗಳವರೆಗೆ ಇದರ ಸ್ಕೋರ್ಸ್ ವ್ಯಾಲಿಡ್ ಇರುತ್ತೆ. ಅಮೆರಿಕ, UK, ಇಟಲಿ, ಕೆನಡಾ, ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಸೀಟ್ ತಗೋಬಹುದು. ಸದ್ಯ ಭಾರತದಲ್ಲಿ ಈ ಪರೀಕ್ಷೆ ಫೀಸ್ 8,500 ಆಸುಪಾಸು ಇದೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಅಮೆರಿಕದಲ್ಲೇ ಸೀಟ್ ಬೇಕು ಅನ್ನೋರು ACT ಅಥವಾ ಅಮೆರಿಕನ್ ಕಾಲೇಜ್ ಟೆಸ್ಟಿಂಗ್ ಪರೀಕ್ಷೆ ಕ್ಲಿಯರ್ ಮಾಡ್ಕೋಬಹುದು. ಭಾರತದಲ್ಲಿ ಈ ಪರೀಕ್ಷೆ ಫೀಸ್ 17,000 ರೂಪಾಯಿ ಇದೆ, 16,700 ಆ ರೀತಿ ಇದೆ. 12 ಬಾರಿ ಇದನ್ನು ಅಟೆಂಪ್ಟ್ ಮಾಡ್ಬೋದು. ACT ರಿಸಲ್ಟ್ಸ್ ಕೂಡ 5 ವರ್ಷ ವ್ಯಾಲಿಡ್ ಇರ್ತವೆ. ಉಳಿದಂತೆ ವಿದೇಶಗಳಲ್ಲಿ ಕಾನೂನು ಪದವಿ ಓದಬೇಕು ಅಂದರೆ LSET ಅಥವಾ ಲಾ ಸ್ಕೂಲ್ ಅಡ್ಮಿಷನ್ ಟೆಸ್ಟ್ ಕ್ಲಿಯರ್ ಮಾಡ್ಕೋಬಹುದು. ಉಳಿದಂತೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಸ್ಟರ್ ಡಿಗ್ರಿ ಮಾಡಬೇಕು ಅನ್ನೋರು GRE ಅಥವಾ ಗ್ರಾಜ್ಯುಯೇಟ್ ರೆಕಾರ್ಡ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೋಬೇಕು. ಈ ಪರೀಕ್ಷೆಯನ್ನು ಎಜುಕೇಷನಲ್ ಟೆಸ್ಟಿಂಗ್ ಸರ್ವಿಸಸ್ ಕಂಡಕ್ಟ್ ಮಾಡುತ್ತೆ.
ವರ್ಷಕ್ಕೆ 5 ಬಾರಿ ಈ ಪರೀಕ್ಷೆ ಬರೀಬಹುದು. 5 ವರ್ಷ ಇದರ ಸ್ಕೋರ್ಸ್ ವ್ಯಾಲಿಡ್ ಇರುತ್ತೆ. ಇದರ ಫೀಸ್ ಸದ್ಯ ಭಾರತದಲ್ಲಿ 22,500 ರೂಪಾಯಿ ಇದೆ. ಸ್ನೇಹಿತರೆ, ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಗಳ ಈ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಅನಾಲಿಟಿಕಲ್ ರೈಟಿಂಗ್, ರೀಡಿಂಗ್, ವರ್ಬಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ರೀಸನಿಂಗ್, ಕಮ್ಯುನಿಕೇಷನ್, ಸೈನ್ಸ್, ಮ್ಯಾಥ್ಸ್ ಮುಂತಾದ ಅಬಿಲಿಟೀಸ್ ಅನ್ನ ಕೋರ್ಸ್ ಅವಶ್ಯಕತೆಗೆ ತಕ್ಕ ಹಾಗೆ ಚೆಕ್ ಮಾಡಲಾಗುತ್ತೆ. ಪೋಷಕರ 60% ರಿಟೈರ್ಮೆಂಟ್ ಹಣ ಮಕ್ಕಳ ಫಾರಿನ್ ಸ್ಟಡೀಸ್ಗೆ. ಇದು ಇಂಪಾರ್ಟೆಂಟ್. IIM ಅಹಮದಾಬಾದ್ ಹಾಗೂ IIT ಬಾಂಬೆಗಳಲ್ಲಿ ಓದಿರೋ ಹಳೆ ವಿದ್ಯಾರ್ಥಿ ಅವಿರಲ್ ಭಟ್ನಾಗರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಪೋಸ್ಟ್ನಲ್ಲಿದ್ದ ಈ ವಿಚಾರ ವೈರಲ್ ಆಯಿತು, ಚರ್ಚೆ ಕೂಡ ಆಯಿತು. ಆದರೆ ಸ್ನೇಹಿತರು, ಅಷ್ಟೆಲ್ಲ ಖರ್ಚು ಮಾಡಿ ಎಜುಕೇಶನ್ ತಗೊಂಡ್ರು ಕೂಡ ಭಾರತಕ್ಕೆ ಬಂದ ತಕ್ಷಣ ಅಥವಾ ಜಗತ್ತಿನ ಬೇರೆಲ್ಲಾದ್ರೂ ಕೂಡ ಕೂಡಲೇ ಹೈಫೈ ಜಾಬ್ ಸಿಕ್ಕೇ ಬಿಡುತ್ತೆ ಅನ್ನೋ ಅದನ್ನು ಗ್ಯಾರಂಟಿ ಇರೋದಿಲ್ಲ. ಕೆಲವರು ಸಾಲ ಮಾಡಿ ಆಮೇಲೆ ವಿದೇಶಕ್ಕೆಲ್ಲ ಹೋಗಿ ಆಮೇಲೆ ಡೆಟ್ ಟ್ರ್ಯಾಪ್, ಸಾಲದ ಸುಳಿಗೆ ಸಿಕ್ಕಾಕೊಂಡವರು ಇದ್ದಾರೆ. ಬಟ್ ಹೆಚ್ಚಿನವರು ಉದ್ಧಾರ ಆದವರು ಕೂಡ ಇದ್ದಾರೆ. ಜೊತೆಗೆ ಫಾರಿನ್ ಡಿಗ್ರಿ ತಗೊಳ್ಳೋದು ಇತ್ತೀಚೆಗೆ ಪ್ರತಿಷ್ಠೆಯ ಸಂಕೇತ ಆಗ್ತಾ ಇದೆ. ಕ್ವಾಲಿಟಿ ಆಫ್ ಎಜುಕೇಶನ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅಫೋರ್ಡ್ ಮಾಡ್ತೀವ್ರಿ, ನೋಡ್ರಿ ಕೊಡಿಸ್ತೀವ್ರಿ, ಈ ಥರದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ಸ್ನೇಹಿತರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು NRI ಆಗಿದ್ರೆ, ನೀವು ನಿಮ್ಮ ಮಕ್ಕಳನ್ನ ನೀವು ಈಗಿರೋ ಕೆಲಸ ಮಾಡ್ತಿರೋ ರಾಷ್ಟ್ರಗಳಲ್ಲೇ ಓದಿಸ್ತಾ ಇದ್ರೆ ಹೇಗೆ ಎಜುಕೇಶನ್ ಅಲ್ಲಿ ಹೇಗಿದೆ, ಏನು ಖರ್ಚಾಗುತ್ತೆ, ನಿಮ್ಮ ಅನುಭವಗಳೇನು, ಅದನ್ನು ಕೂಡ ನೀವು ಕಾಮೆಂಟ್ ಮಾಡಿ ಶೇರ್ ಮಾಡ್ಬೋದು. ಜೊತೆಗೆ ಆಗಲೇ ಹೇಳಿದ NRI ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.